ಇವರು ನಮ್ಮ ಪಾಬ್ಲೋ ಎಸ್ಕೋಬಾರ್ ಇದ್ದಾರೆ ಇವರು. हाँ ये हमारा पाब्लो एस्कोबार है. हम पाब्लो एस्कोबार ಅವರು ನೋಡಿ. So Vinith, how's it? It's going good. It's actually day 2 night ido. We're all geared up to go for the 2 a.m. summit, which is going to happen in the middle of the night. We are all excited. The other fact is navirad ivaga 0 degrees Celsius. Exactly, and I'm going to pee outside, so you can imagine what all is going to freeze up. Okay Vinith, all the best, take care. I'll be right back. Be right back with soon. All the chills in the. So it's 2 time ಎಲ್ಲಪ್ಪ ಟೈಮು 3:15 ಆಯಿತು. 2:30ಗೆ ಬಿಟ್ವಿ. ಅಂದರೆ ಸಿಕ್ಕಾಪಟ್ಟೆ ತಣ್ಣಕ್ಕಿದೆ. ಸೊ ಹೌ ಆರ್ ಯು ಫೀಲಿಂಗ್ ಗೈಸ್? ಗೋಯಿಂಗ್ ಗುಡ್? Too cold. ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ನಂಗೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಹೋಪ್ ಒಂದು ಸರ್ಟನ್ ಎಕ್ಸ್ಟೆಂಟ್ ಆದಮೇಲೆ ಐ ಮೇಕ್ ಶ್ಯೂರ್ ದಟ್ ಎವ್ರಿಥಿಂಗ್ ಇಸ್ ಕವರ್ಡ್. ಬಚ್ಚಿ ಆಯ್ತಾ? ಬಾವುಡನ ಬೈ ಬ್ರೇಕ್ ಜಾಸ್ತಿ ತಗೋ. ಈ ಥರ ಬರ್ತಾ ಇದ್ದಾರೆ ಎಲ್ಲರೂ. ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ ಲೈಟ್ಸು, ಎಲ್ಲರೂ ಬರ್ತಾ ಇದ್ದಾರೆ ಹಾಗಿಟ್ಕೊಂಡು. ಹಾಯ್ ನವೀನ್. ಸ್ವಲ್ಪ ರೆಸ್ಟ್ ತಗೋತಾ ಇದೀವಿ. ಸಿಕ್ಕಾಪಟ್ಟೆ ಕಷ್ಟ. ಮಧ್ಯರಾತ್ರಿ ಎಷ್ಟು ಟೈಮ್ ಆಯಿತು? 3:25. ಸಿಕ್ಕಾಪಟ್ಟೆ ಕಷ್ಟ ಇದೆ ಇದು. ಸೊ ದಿಸ್ ದ ವೀಕೆಸ್ಟ್ ಟೈಮ್ ಅಂತ ಹೇಳ್ತಾರೆ, ಬಟ್ ವಿ ಆರ್ ಟ್ರೈಂಗ್ ಅವರ್ ಬೆಸ್ಟ್ ಟು ಕವರ್ ಇಟ್ ಅಪ್. ಸೊ ನೋಡಿ ಎಲ್ಲ ಹಿಂಗೆ ಬರ್ತಾ ಇದ್ದಾರೆ ಅಂತ ಒಬ್ಬೊಬ್ಬರೇ. ಸಿಕ್ಕಾಪಟ್ಟೆ ಜೋಶಲ್ಲಿ ಮಧ್ಯರಾತ್ರಿ ಎದ್ವಿ. ಆದರೆ ಹೈಯರ್ ದ ಆಟಿಟ್ಯೂಡ್, ಲೈಟಾಗಿ ಲವರ್ ದ ಜೋಶ್ ಆಗ್ತಾ ಇದೆ. ಬಟ್ ವಿ ವಿಲ್ ಡೆಫಿನೆಟ್ಲಿ ಕಂಪ್ಲೀಟ್ ಇಟ್. ಬಟ್ ನೋಡಿ ಇವಾಗೆಲ್ಲ ಹೆಂಗೆ ಬರ್ತಾ ಇದ್ದಾರೆ ಒಬ್ಬೊಬ್ಬರೇ ಅಂತ. ಅರ್ಧ ದಾರಿ ಅಲ್ಲ, ಇನ್ನು 1.4 ಕಿಲೋಮೀಟರ್ಸ್ ಆಗಿರೋದು. ನಾವಿನ್ನು 6 ಕಿಲೋಮೀಟರ್ಸ್ ಓವರ್ ಆಲ್ ಇರೋದು. ಸೊ ಸಮ್ಮಿಟ್ ಇರೋದು ಎಸ್ ಅಲ್ಲ 6 ಕಿಲೋಮೀಟರ್ಸ್ ಅಪ್ ಆ್ಯಂಡ್ ಡೌನ್. ಸೊ ಸಮ್ಮಿಟ್ ಇರೋದು ಇನ್ನೂ ದೂರ. ವಿ ವಿಲ್ ಡೂ ಇಟ್. ಹಾಯ್ ಹೇಳ್ತಿರೋ ನಮ್ಮ ಯೂಟ್ಯೂಬ್. ಹಾಯ್ ಹೇಳಿ. ಹಲೋ. ಇವ್ರು ನಮ್ಮ ಕನ್ನಡದವ್ರು ಸಿಕ್ಕಿದ್ರು ನಮಗೆ. ನಿಮ್ಮ ಹೆಸರು? ಸುಷ್ಮಿತಾ ಅಂತ. ಸುಷ್ಮಿತಾ. ಓಕೆ. ಇಲ್ಲಿ ಇವರು ಎನರ್ಜೆಟಿಕ್ ಗೈ. ಐರನ್ ಕ್ಲಾಡ್ ಕಬ್ಬಣ ಅಂತೆ. ಆದ್ರೆ ಮೈಯಲ್ಲಿ ಒಂಚೂರು ಕಬ್ಬಣ ಇಲ್ಲ, ಮೆಲ್ಟ್ ಆಗ್ಬಿಟ್ಟಿದೆ ಅವನಿಗೆ. ಎಲ್ಲರೂ ವಾಕಿಂಗ್ ಮಾಡ್ಕೊಂಡು ಬರ್ತಾ ಸಿಗರೇಟ್ ಬಿಟ್ಬಿಡ್ಬೇಕು, ಎಣ್ಣೆ ಬಿಟ್ಬಿಡ್ಬೇಕು ಅಂದ್ಕೊಂಡೇ ಬರ್ತಿದ್ದಾರೆ. ಆದರೆ ನಿಜ ಸಂಗತಿ ಏನಂದರೆ ಯಾರೂ ಬಿಡಲ್ಲ. ಸೊ ಲೆಟ್ಸ್ ಗೋ. ಚಲೋ ಅಂದ್ಕೊಂಡು ಇಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ದೂರದಲ್ಲಿ ನಿಮ್ಗೇನು ಕಾಣಿಸ್ತಿದೋ ಇಲ್ವೋ ಗೊತ್ತಿಲ್ಲ, ಬಟ್ ಹೆವಿ ಲೈಟ್ಸ್ ಕಾಣಿಸ್ತಿದೆ ಇಲ್ಲಿ. ಸೊ ಸ್ವಲ್ಪ ಲೈಟ್ ಸಪೋರ್ಟ್ ಮಾಡಲ್ಲ ಅಷ್ಟು ಕ್ಯಾಮ್ರಾಲಿ. ನೋಡಿ ದೂರದಲ್ಲಿ ಕಾಣಿಸುತ್ತೆ. ಫುಲ್ ಕತ್ಲಲ್ಲಿ ನಾನು ಈ ಥರ ಕಾಣಿಸ್ತೀನಿ. ಸಿಕ್ಕಾಪಡೆ ಕಷ್ಟ ಇದೆ. ಓಕೆ, ಎಲ್ಲ ಕಿರಿಚ್ಕೋತಾ ಇದ್ದಾರೆ. ರಿವರ್ ನೋಡಿ, ಸ್ನೋ. ಈ ಕಡೆ ಸ್ನೋ, ಎಲ್ಲೆಲ್ಲೂ ಸ್ನೋ. ನಾನು ಲೈಟ್ ಎಲ್ಲಿ ಸಪೋರ್ಟ್ ಆಗ್ತಿದ್ಯೋ ಅಲ್ಲಿವರೆಗೂ ಸ್ನೋ ಕಾಣಿಸುತ್ತೆ ನೋಡಿ. ಫಸ್ಟ್ ಟೈಮು ಅದು ನೈಟಲ್ಲಿ ಸ್ನೋ ಅಂತೆ, ಸ್ನೋವಲ್ಲಿ ಟ್ರಕ್ ಅಂತೆ. ಅಯ್ಯೋ, ಒಳ್ಳೆ ಸ್ಟೋರಿ ಆಗ್ಬೋದಿದೆ. ಸೂಪರ್ ಕವರ್ ಸ್ಟೋರಿ ಮಾಡೋಣ ಅಲ್ವಾ? ಗ್ರೇಟ್. ಇಲ್ಲಿ ಇಷ್ಟು ಜನ ಹೋಗ್ತಾ ಇದ್ದೀವಿ. ಯಾರ್ಯಾರು ಕಾಣಿಸ್ತಾರೋ ಕಾಣಿಸಲ್ವೋ ಗೊತ್ತಿಲ್ಲ. ನನ್ನ ಕಣ್ಣು ಮುಂದೆ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನೆಕ್ಸ್ಟ್ ಲೆವೆಲಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಲ್ಲಿ. ಹಾಯ್. ಈ ಕಡೆ ಸ್ನೋ ಇದೆ, ಈ ಕಡೆನೂ ಸ್ನೋ. ನಾನು ಹೇಳ್ದಂಗೆ ಅವಾಗಲೇ ಈ ಕಡೆನೂ ಸ್ನೋ. ನೆಕ್ಸ್ಟ್ ಲೆವೆಲ್ ಇದೆ ಗುರು ಮಾತ್ರ. ಬಟ್ ಹೈಯರ್ ದ ಆಟಿಟ್ಯೂಡ್, ಲೋವರ್ ದ ಎನರ್ಜಿ ಅಷ್ಟೇ. ಅಲ್ಲಿ ಕಾಣಿಸ್ತಾ ಇರೋದು ಫ್ರೋಸನ್. ಲೈಟ್ ಬಿಡಪ್ಪ, ಎಲ್ಲ ಫ್ರೀಸ್ ಆಗ್ಬಿಟ್ಟಿದೆ. ಮುಂದೆ ಹೋಗೋಣ ಅಂತ ಇದ್ದಾರೆ. ಸೊ ಇಲ್ಲೆಲ್ಲ ಮುಂದೆ ನೋಡಿ, ಹಿಂದೆ ಹಿಂಗೆಲ್ಲ ಬರ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಗುಡ್. ಇಟ್ಸ್ ಅರೌಂಡ್ ಎಷ್ಟಪ್ಪ ಟೈಮು? ಅಯ್ಯೋ, ಟೈಮೇ ಕಾಣಿಸ್ತಿಲ್ಲ ಗುರು. 5 ಟೈಮು ಆಲ್ಮೋಸ್ಟ್. ಇವಾಗ ಎಷ್ಟಾಯಿತು ಈ ಟೈಮೇ ಗೊತ್ತಾಗ್ತಾ ಇಲ್ಲ. ಹೋಗ್ರಪ್ಪ ಇಲ್ಲಿ. ಓಕೆ, ಇಟ್ಸ್ 5:12. 5:12 ಆಗಿದೆ. ಆಲ್ಮೋಸ್ಟ್ ಅರ್ಧ ದಾರಿ ಬಂದಿದ್ದೀವಿ. ಇಲ್ಲಿ ನೋಡಿ ಗಾಯ್ಸ್, ಎಲ್ಲರೂ ಟಾರ್ಚ್ ಹಾಕೊಂಡು ಬರ್ತಾ ಇದ್ದಾರೆ. ಇದು ಟೀ ಪಾಯಿಂಟ್ ಅಂತೆ. ಸಿಕ್ಕಾಪಟ್ಟೆ ಐಸ್ ಇತ್ತು ಬರ್ಬೇಕಾರೆ. ಸೊ ಅದಕ್ಕೆ ಈ ಮೈಕ್ರೋ ಸ್ಪೈಕ್ಸ್ ಕೊಟ್ಟಿದ್ದಾರೆ.
ನಿಮಗೆ ಕಾಣಿಸ್ತಿದೆ ಅನ್ಕೊಂಡಿದ್ದೀನಿ. ಅಕ್ಕ ಸ್ವಲ್ಪ ಟಾರ್ಚ್ ಬಿಡಿ ಇಲ್ಲಿ. ಕಾಣಿಸ್ತಿದ್ಯಾ? ಮೈಕ್ರೋ ಸ್ಪೈಕ್ಸ್. ಸೊ ಇದೆಲ್ಲ ಆಮೇಲೆ ಎಲ್ಲ ಹೇಳ್ತೀನಿ ಬೇರೆ ವಿಡಿಯೋಲಿ ಯಾವ್ದು ಏನೇನಂತ. ವಾಟ್ ಅ ಗುಡ್ ಎಕ್ಸ್ಪೀರಿಯನ್ಸ್. 6:30 ಬೆಳಿಗ್ಗೆ ವ್ಯೂ ಇದು. ಸಚ್ ಅ ಬ್ಯೂಟಿಫುಲ್ ಪ್ಲೇಸ್. ಇಲ್ಲೆಲ್ಲ ಟ್ರಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಅಲ್ಲಿಗೆ ಹೋಗ್ಬೇಕು. ದಟ್ ಇಸ್ ದ ಪೀಕ್. ಸೊ ನಾವಿಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀವಿ. ಸಚ್ ಅ ಬ್ಯೂಟಿಫುಲ್ ಥಿಂಗ್ ಟು ಸಿ. ಸೂಪರ್ಬ್ ಆಗಿದೆ. ಬೆಸ್ಟ್ ಎಕ್ಸ್ಪೀರಿಯನ್ಸ್ ಐ ಕ್ಯಾನ್ ಸೇ. ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಮಾಡೋದು ಕಷ್ಟ ಆಗ್ತಾ ಇದೆ. ಎವ್ರಿಥಿಂಗ್ ವಿಲ್ ಬಿ ಫೈನ್. ಸೊ ವಿ ಆರ್ ಅಟ್ ದ ಕೇದಾರ್ಘಟ್ಟ ಸಮ್ಮಿಟ್. ಇದು ಸಮ್ಮಿಟ್ಟಿಗೆ ಇನ್ನೂ ಸ್ವಲ್ಪ ದೂರ ಇದೆ. ನೆಕ್ಸ್ಟ್ ಲೆವೆಲಲ್ಲಿದೆ. ಮಸ್ಟ್ ವಿಸಿಟ್ ಪ್ಲೇಸ್. ಹಾಯ್, ದಟ್ ಈಸ್ ದ ಸಮ್ಮಿಟ್. ಆ್ಯಕ್ಚುಲಿ ಇಲ್ಲಿ ಮೈನಸಲ್ಲಿದೆ. ನನ್ನ ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ತಿರೋದು ತುಂಬ ಕಷ್ಟ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ಸೊ ಶುಭವ್ಯ ನೆಕ್ಸ್ಟ್ ಲೆವೆಲ್ ಫೈನಲಿ. ಸೊ ಇಲ್ಲಿಂದ ನಾವು ಅಲ್ಲಿಗೆ ಹೋಗಬೇಕು. ಬಟ್ ಸಿಕ್ಕಾಪಟ್ಟೆ ಸ್ಟೀಪ್ ಇರೋದ್ರಿಂದ ರೆಸ್ಟ್ ತೊಗೊಂಡು ಇಲ್ಲೆಲ್ಲ ಚಿಲ್ ಮಾಡ್ತಾ ಇದ್ದೀವಿ. ವಿನೀತ್, ಹೌ ಆರ್ ಯು ಫೀಲಿಂಗ್ ಮ್ಯಾನ್? ಸನ್ರೈಸ್. Sun is here. This is what we came for. ಫೈನಲಿ ನಾವು ಇಲ್ಲೇ ಆರಾಮಾಗಿ ನೋಡ್ತಾ ಇದ್ದೀವಿ ಇಲ್ಲೇ ಸನ್ರೈಸ್ನ. ದ ಬೆಸ್ಟ್ ಥಿಂಗ್ ವಿ ಹ್ಯಾವ್ ಕಮ್ ಹಿಯರ್ ಫಾರ್. ಸೊ ನಮ್ಮ ಗೈಡು ಅಲ್ಲೇ ಕೂತಿದ್ದಾರೆ ನಮ್ಮ ಜೊತೆನೆ, ನಮ್ಮ ಟಾರ್ಚರ್ ತರ್ಕೊಂಡು. ದಿಸ್ ಇಸ್ ದ ಬೆಸ್ಟ್ ಒನ್. ಯಾ, ರೈಟ್ ನಾವು ಪರಿಸ್ಥಿತಿ ಹೇಗಿದೆ ನೋಡಿ. ಎಲ್ಲ ಇಲ್ಲಿ ಕೂತಿದ್ದಾರೆ. ಇವರೇ ನಮ್ಮ ಗೈಡು ಸರ್. ಹಾಯ್. ಒಳ್ಳೆ ಟಾರ್ಚರ್ ಕೊಟ್ಟಿದ್ದೀವಿ ಇವ್ರಿಗೆ. ಆದರೂ ಪೇಷನ್ಸಿಂದ ಕರ್ಕೊಂಬರ್ತಾರೆ. ವ್ಯೂ ಪಾಯಿಂಟ್ ನೋಡಿ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ಇನ್ನು ಮುಂದೆ ಹೋಗ್ಬೇಕು. ಹೋಗ್ತಾನೆ ಇದ್ದೀವಿ. ಆಗ್ತಾ ಇಲ್ಲ. ನವೀನ್ ಅವ್ರೇನೋ ಮಾತಾಡ್ಬೇಕಂತೆ. ಹೇಳಿ ನವೀನ್, ಬೇಗ 5 ಸೆಕೆಂಡ್ಸ್. ಟೋಪಿ ತೆಗೋಕ್ಕೂ ಆಗ್ತಿಲ್ಲ ನನಗೆ. Oh, finally, this is the Kedarghata peak, guys. Finally, we have reached. ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ. ಇಲ್ಲಿ ಎಲ್ಲರೂ ಫುಲ್ಲು. ನಾನು ನಿಮ್ಗೆ ಇಲ್ಲಿ 360 ಡಿಗ್ರಿ ವ್ಯೂ ತೋರಿಸ್ತೀನಿ. ಇಟ್ಸ್ ದ ಬೆಸ್ಟ್ ಒನ್ ಮ್ಯಾನ್. ಸೀರಿಯಸ್ಲಿ ಯಪ್ಪ ಸಖತ್ತಾಗಿದೆ. ಇಷ್ಟು ಹತ್ತಿದ್ದು ಸಾರ್ಥಕ ಆಯಿತು. 13,500 ಫೀಟ್ ಮೇಲಿದ್ದೀವಿ ನಾವು ಇವಾಗ. ಸಚ್ ಅ ಬ್ಯೂಟಿಫುಲ್ ಥಿಂಗ್. ದಿಸ್ ಇಸ್ ದ ಕೇದಾರ್ಘಟ್ಟ ಪೀಕ್. ನೋಡಿ ಲೆಫ್ಟಲ್ಲಿ ಸ್ನೋ, ಆ ಕಡೆ ಮೌಂಟೇನು. ಯಾವ ಥರ ಇದೆ ಅಂದರೆ ನೆಕ್ಸ್ಟ್ ಲೆವೆಲು. ಸಖತ್ತಾಗಿದೆ. ಎಲ್ಲರೂ ಸದ್ಯಕ್ಕೆ ಫುಲ್ ಹತ್ಕೊಂಡ್ಬಂದು ರೆಸ್ಟ್ ತೊಗೋತಾ ಇದ್ದಾರೆ. ಟೋಟಲ್ ನಾವು ಇವತ್ತೇನು ಮಾಡಿದ್ವಿ ಅಂದರೆ ಬೇಸ್ ಕ್ಯಾಂಪಿಂದ ಬಂದ್ಬಿಟ್ಟು 6 ಕಿಲೋಮೀಟರ್ ನಡ್ಕೊಂಬಂದಿದ್ದೀವಿ. ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಅದು ಮಧ್ಯರಾತ್ರಿ 3 ಗಂಟೆಗೆ ಸ್ಟಾರ್ಟ್ ಮಾಡಿ 7 ಗಂಟೆ ಆಯಿತು ಬರೋಕ್ಕೆ. ಇಟ್ ವಾಸ್ ರಿಯಲಿ ಡಿಫಿಕಲ್ಟ್ ಬಟ್ ಸೂಪರ್. ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಸ್ಪಾಟ್. ಅಲ್ಲಿ ನೋಡಿ ದೂರದಲ್ಲಿ ಯಾವ ಥರ ಹೊಗೆ ಬರ್ತಾ ಇದೆ ಅಂತ. ಅದೇನಂತ ನನಗೂ ಗೊತ್ತಿಲ್ಲ. ಬಟ್ ದಟ್ ಇಸ್ ಸೋ ಕ್ರೇಜಿ ಮ್ಯಾನ್. ದಿಸ್ ಇಸ್ ಅಬ್ಸಲ್ಯೂಟ್ ಮಾಸ್ಟರ್ ಪೀಸ್ ಅಂತಲೇ ಹೇಳ್ಬೋದು. ಅಬ್ಸಲ್ಯೂಟ್ ಮಾಸ್ಟರ್ ಪೀಸ್. ಇದೆ ಫೈನಲ್ ಪೀಕು. ಸೊ ಇಲ್ಲಿ ನೋಡಿ ನಮ್ಮ ಆಂಜನೇಯ ಫೋಟೋ ಹಾಕಿದ್ದಾರೆ. ಆಂಜನೇಯನೇ ನಮಗೆ ಶಕ್ತಿ ಕೊಟ್ಟಿರೋದು ಅನ್ಸುತ್ತೆ ಇಲ್ಲಿವರೆಗೂ ಬರೋಕ್ಕೆ. ಸೊ ಸಚ್ ಅ ಸೂಪರ್ ಪ್ಲೇಸ್, ಸೂಪರ್ಬ್ ಎಕ್ಸ್ಪೀರಿಯನ್ಸ್. ಇವ್ರು ನಮ್ಮ ಗೈಡು, ಸಚ್ ಅ ಬ್ಯೂಟಿಫುಲ್ ಪರ್ಸನ್. ಆ್ಯಂಡ್ ಇವರಿಂದ ನೋಡಿ ನಾವು ಒಂದು ಪೇಷನ್ಸ್ ಕಲಿಬೇಕು. ಸೊ ದಿಸ್ ಇಸ್ ದ ಒನ್. ಬಾ ಸೂಪರ್ ಪ್ಲೇಸ್. This is the final summit. The final, guys. My God. Beautiful. Next level alliದೆ. ಈ ಕಡೆ ಮೌಂಟೇನ್ಸ್, ಆ ಕಡೆ ಸ್ನೋ ಮೌಂಟೇನು, ಕಲ್ಲುಗಳು. ಯಪ್ಪ ನೆಕ್ಸ್ಟ್ ಲೆವೆಲ್ ಅಲ್ಲಿದೆ. ಇಲ್ಲಿ ಖಂಡಿತವಾಗ್ಲೂ ಇಷ್ಟು ಕಷ್ಟಪಟ್ಟಿದ್ದಕ್ಕೂ ವರ್ತ್ ಅನಿಸ್ತಾ ಇದೆ ನಾವಿಲ್ಲಿ ಬಂದು. ಬ್ಯೂಟಿಫುಲ್. ಸೊ ಫೈನಲಿ ನಮ್ಮದು ಕ್ಯಾಂಪ್ ಸಮಿಟ್ ಎಲ್ಲ ಮುಗೀತು. ಇವಾಗ ಎಲ್ಲರೂ ವಾಪಸ್ ಹೋಗ್ತಾ ಇದ್ದಾರೆ. ಇಟ್ ವಾಸ್ ರಿಯಲಿ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಸೊ ಇದು ಫೈನಲ್ ಪೀಕು ಜಯ ಆಂಜನೇಯ. ಇಲ್ಲಿಂದ ನಾವು
ಕೆಳಗಡೆ ಹೋಗ್ತಾ ಇದ್ದೀವಿ ಬೇರೆ ರೂಟಿಂದ. ಸೊ ಅಲ್ಲೆಲ್ಲರೂ ಮುಂದೆ ಹೋಗಿದ್ದಾರೆ. ನಾನು ಲಾಸ್ಟ್ ವಿಡಿಯೋಲಿ 360 ವ್ಯೂ ಮಾಡಿದ್ದೀನಿ. ಸೊ ದಿಸ್ ಇಸ್ ದ ವೇ ದಟ್ ಯು ಆರ್ ಗೋಯಿಂಗ್ ಡೌನ್. ಸೊ ಯಾರು ಕೆಳಗೆ ಹೋಗ್ತಾ ಇರೋದು ನೋಡಿ ಅಲ್ಲಿ. ಹೌದಾ ದೋಸ್ ಗಾಯ್ಸ್ ನೋಡಿ. ಅಯ್ಯೋ ವಾಲ್ಯೂಮೇ ಇಲ್ಲ ಯಾರ್ದು, ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ನವೀನ್ ಎನಿ ರಿವ್ಯೂ? ಹಾಂ ಹಾಂ ಅಷ್ಟು ಮುಗಿದಾಯ್ತು. ಕೆಳಗಡೆ ಇಳಿತಾ ಇದ್ದೀವಿ ಎಲ್ಲರೂ. ನೋಡಿ ಈ ಕಡೆ ನವೀನ್ ಅವ್ರು ಹೇಳಿ ಕಂಟಿನ್ಯೂ. ಏನು ಹೇಳಬೇಕು, ನಾವೇ ಫಸ್ಟ್ ಬಂದಿದ್ದು ನೋಡಿ, ಯಾರು ಇಲ್ಲ. ನಾವೆಲ್ಲ ನಮ್ದೇ ಕೇದಾರ್ಕಂಠ. ಆ್ಯಕ್ಚುಲಿ ನಾವೇ ಲಾಸ್ಟ್ ಇಳಿತಾ ಇರೋದು. ಲಾಸ್ಟ್ ಇಳಿತಿರೋದು ಆ್ಯಕ್ಚುಲಿ. ಪೌಲೋ ಎಸ್ಕೋಬಾರ್, ನಮ್ಮ ಪೌಲೋ ಎಸ್ಕೋಬಾರ್ ಅವ್ರ ಮಾತಿಲ್ಲ, ಬೇರೆನೇ ಜಾಸ್ತಿ. ಹಾಂ ಪೌಲೋ ಕುछ बोलता ಪೌಲೋ ನೋಡಿ ಕೆಳಗಡೆ. ಹಾಂ ಓಕೆ ಲೆಟ್ಸ್ ಗೋ ಎಂಜಾಯ್. ಸೈನಿಕ ಇದು ಇಷ್ಟೇ ಅಂದ್ಕೊಂಡು ಆ್ಯಕ್ಚುಲಿ, ಬಟ್ ಇಲ್ಲೊಂದು ದೇವಸ್ಥಾನ ಬೇರೆ ಇದೆ. ಆನ್ ಸಚ್ ಅ ಬ್ಯೂಟಿಫುಲ್ ಥಿಂಗ್ ಟು ವಾಚ್ ಆ್ಯಕ್ಚುಲಿ. ಟು ಬಿ ಹಾನೆಸ್ಟ್ ಹೇಳಬೇಕು ಅಂದರೆ ಇಸ್ ದ ಬೆಸ್ಟ್ ಥಿಂಗ್. ಓಕೆ ಸೊ ನಾನು ಸ್ವಲ್ಪ ನಿಧಾನಕ್ಕೆ, ನನ್ನ ಟ್ರೈಪಾಡ್ ಆಗಲೇ ಹೊಡೆದೋಗಿದ್ದರಿಂದ ನಿಧಾನಕ್ಕೆ ನಡ್ಕೊಂಡು ಬರ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಎಲ್ಲರಿಗೂ ನಿಧಾನ ಅನ್ನಿಸ್ಬೋದು ಅಷ್ಟೇ. ಅದು ಬಿಟ್ಟರೆ ಒಬ್ಬ ನೆಕ್ಸ್ಟ್ ಅಲ್ಲಿ ತೋರಿಸ್ತಿದ್ದಲ್ಲ, ಇದೇ ದೇವಸ್ಥಾನ. ಎಷ್ಟು ಸಖತ್ತಾಗಿದೆ ದೇವಸ್ಥಾನ ಅಂದರೆ ಒಳ್ಳೇದು ನೋಡಪ್ಪ. ನೋಡಿ ಸಖತ್ತಾಗಿದೆ ವ್ಯೂ. ಈ ದೇವಸ್ಥಾನ ಈ ಜೊತೆ ವ್ಯೂ ನೋಡಿದ್ರೆ ಇಲ್ಲೇ ದುಡಬೇಕು ಅನ್ಸುತ್ತೆ. ಆದರೆ ಈ ಚಳಿಗೆ ಇರೋಕ್ಕಾಗಲ್ಲ ಅಷ್ಟೇ ನಮಗೆ. ನೋಡಿ ಅಲ್ಲೆಲ್ಲ ಕೆಳಗಡೆ ಇಳಿತಾ ಇದ್ದಾರೆ. ನಾವು ಇಳಿಯೋ ಪ್ರಾಸೆಸ್ಗೆ ಇವಾಗ ಹೋಗ್ತಾ ಇದ್ದೀವಿ. ಸೊ ಇಳಿದ ಮೇಲೆ ಅಲ್ಲಿ ಗೆಟ್ ಬ್ಯಾಕ್ ಟು ಅದೇ ಆ ಕಡೆ ಹೋಗು. ಅದೇ ಸರಿ ಅವ್ನು ಹೋಗ್ತಿರೋದು ಒಂದು ವಿಡಿಯೋ ಅಂತ. ಹೋಗಲೋ. ಓ ವಿ ಆರ್ ಹಿಯರ್. ಫುಲ್ಲು ಸ್ನೋ ಫೋಟೋ ಶೂಟ್ ಮಾಡ್ತಾ ಇದ್ದೀವಿ ಇಲ್ಲಿ. ದ ಬೆಸ್ಟ್ ಸ್ನೋ. ನಾವು ಯಾವತ್ತೂ ಸ್ನೋ ನೋಡಿರಲಿಲ್ಲ, ಈ ಫಸ್ಟ್ ಟೈಮ್ ಸ್ನೋ ನೋಡಿರೋದ್ರಿಂದ ನೋಡಿ ಹೆಂಗಿದೆ ಅಂತ. ತಗೋ 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 ತಗೋ. ದ ಬೆಸ್ಟ್ ಥಿಂಗ್ ಇಸ್ ಸ್ನೋ. ಸೊ ಲೆಟ್ಸ್ ಎಂಜಾಯ್ ದ ಸ್ನೋ ಆ್ಯಂಡ್ ನಥಿಂಗ್ ಅಹೆಡ್. ಸಿ ಆಲ್ ಬಾಯ್ ಗೈಸ್. ಇಡೀ ಮೌಂಟೇನ್ಗೆ ಬರೀ ನಾವು 4 ಜನ ಮಾತ್ರ ಇದ್ದೀವಿ. ಆರಾಮಾಗಿ ಕುರ್ಕುರೆ ತಿನ್ಕೊಂಡು ಚಿಲ್ ಮಾಡ್ತಾ ಇದೀವಿ. ನಮ್ಮ ಟ್ರಕ್ ಗೈಡ್ ನಮ್ಮನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈ ಕಡೆ ನಮ್ಮ ಪೀಪ್ ನನ್ನ ಮಗ ಟ್ರಕ್ ಟೈರ್ಡ್ ಇದನ್ ಗೊತ್ತಾ, ಅವ್ನ ಗ್ಯಾಂಗ್ನ ತಗೊಂಡು ಜೂಟು ಹಾಂ ನಮ್ಮ ಪೌಲೋ ಎಸ್ಕೋಬಾರ್ ಅವ್ರ ಗ್ಯಾಂಗ್ನ ತಗೊಂಡು ಹೋಗ್ಬಿಟ್ಟಿದ್ದಾನೆ. ನಾವಿಲ್ಲಿ ಆರಾಮಾಗಿ ಚಿಲ್ ಮಾಡ್ತಾ ಇದೀವಿ. ನೋಡೋಣ ಮುಂದೆ ಏನಿದೆ ಅಂತ. ಅಲ್ಲಿ ನೋಡಿ ನಾವು ದಾರಿ ಹುಡ್ಕೊಂಡು ಬೇಸ್ ಕ್ಯಾಂಪ್ಗೆ ಹೋಗ್ಬೇಕು ಇವಾಗ. ಸೈನಿಂಗ್ ಆಫ್. ನೋಡಿ ಸೊ ವಾಕಿಂಗ್ ಇನ್ ಸ್ನೋ ಆ್ಯಂಡ್ ದಿಸ್ ವ್ಯೂ ನೆಕ್ಸ್ಟ್ ಲೆವೆಲ್ಲು. ಸ್ನೋ ಅಲ್ಲಿ ನಡೆಯೋ ಮಜಾನೇ ಬೇರೆ. ಇವಾಗ ಸೌಂಡ್ ಕೇಳಿಸ್ಕೊಳ್ಳಿ. ಓಕೆ 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 ಸೌಂಡ್ ಕೇಳಿಸ್ಕೊಳ್ಳಿ. ಇಲ್ಲಿ ನಮ್ಗೆ ಕೊಟ್ಟಿದ್ದಾರಲ್ಲ ಮೈಕ್ರೋಸ್ಪೈಕ್ಸು, ಇದು ಸ್ವಲ್ಪ ಸಪೋರ್ಟ್ ಮಾಡುತ್ತೆ. ಸೊ ನಾವು ಆರಾಮಾಗಿ ಇದ್ರ ಮೇಲೆ ನಡಿಬೋದು. ಬಟ್ ಏನು ಸ್ನೋ ನಡೀತಿರೋ ಮಗ ಸೌಂಡ್ ಬರುತ್ತಲ್ಲ, ಹೇಳಕ್ಕೆ ಆಗಲ್ಲ. ನೆಕ್ಸ್ಟ್ ಲೆವೆಲ್ ಗುರು. ನೆಕ್ಸ್ಟ್ ಲೆವೆಲ್ ಸೀರಿಯಸ್. ಹಾಂ ಇಲ್ಲಿಗೆ ಹೋದ್ಮೇಲೆ ಆದರೂ ಬ್ಲಾಗ್ ಮಾಡೋ, ಇಲ್ಲಿ ಬೇಡ ಹೋಗ್ಲಿ. ಓಕೆ ಇಲ್ಲಿ ನಾವು ಕೆಳಗಡೆ ಇಳಿತಾ ಇದ್ದೀವಿ. ಆಕಾಶ್ ಇಸ್ ಸ್ಕ್ಯಾರ್ಡ್. ಹೌದಾ ದೋಸ್ ಆಕಾಶ್? ಅಯ್ಯೋ ಯಾಕೆ ಹೇಳ್ತೀರಾ? ನಾವು ಯಾವುದೋ ಬೇರೆ ದಾರಿ ಟೆಂಪಲ್. ಇವಾಗ ನೀವು ಇಲ್ಲಿ ಕೇದಾರ್ಕಂಠಕ್ಕೆ ಬಂದಾಗ ಗೈಡಿಗೆ ಹೇಳಿ ಟೆಂಪಲ್ ರೋಡ್ ಅಂತ ಬಂದರೆ ನಿಮಗೆ ಇದು ಸಿಗುತ್ತೆ, ಸ್ನೋ ಎಲ್ಲ ಸಿಗುತ್ತೆ. ಈ ಥರ ಮಸ್ತ್ ಮಜಾ ಮಾಡ್ಬೋದು ಸ್ನೋ ಅಲ್ಲಿ. ಲಿಟ್ರಲಿ ಬಾಯಿಗೆ ಬರುತ್ತೆ, ಬಟ್ ಎಂಜಾಯ್ ಮಾಡ್ಬೋದು ಫಾರ್ ಶೋರ್. ನಾವು ಕೆಳಗಡೆ ಇಳ್ಕೊಂಬರ್ತಾ ರೂಟ್ ಇದು. ಎಲ್ಲರೂ ನೋಡಿ ಹೆಂಗೆ ಇಳಿತಾ ಇದ್ದಾರೆ. ಅದು ಮೋಸ್ಟ್ಲಿ ಫ್ರೋಸನ್ ವಾಟರ್ ಫಾಲ್ ಇರಬೇಕು. ಆಕಾಶ್ ಕೇರ್ಫುಲ್. ಸೊ ದಿಸ್ ಇಸ್ ದ ಬೆಸ್ಟ್ ಥಿಂಗ್. ನಾನಪ್ಪ ಇಲ್ಲಿಂದ ಬಂದ್ವಿ ಒಳಗಡೆ. ಸೊ ವಾಪಸ್ ಬೇಸ್ ಕ್ಯಾಂಪ್ಗೆ ಹೋಗ್ತಾ ರೂಟ್ ಇದು. ನೆಕ್ಸ್ಟು ಆ್ಯಕ್ಚುಲಿ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಬಟ್ ಒಳ್ಳೆ ಅಡ್ವೆಂಚರು. ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ ಆ್ಯಸ್ ಆಫ್ ನೌ. ರನ್ನಿಂಗ್ ಇನ್ ದ ಸ್ನೋ.
ಸ್ನೋವಲ್ಲಿ ಓಡಾಡೋ ಮಜಾನೇ ಬೇರೆ ಇದೆ. ಆದರೆ ಸಿಕ್ಕಾಪಡೆ ತಲೆನೋವ್ತದೆ ಡ್ಯೂ ಟು ಡಿಹೈಡ್ರೇಷನ್. ಮೇ ಬಿ ಇನ್ನೂ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗುತ್ತಂತೆ ಬೇಸಿಗೆ ರೀಚ್ ಆಗೋಕ್ಕೆ. ನೋಡೋಣ ಮುಂದೆ ಪಯಣ ಹೆಂಗಿರುತ್ತೆ ಅಂತ. ಬಟ್ ಸ್ನೋವಲ್ಲಂತೂ ಡೆಫಿನೆಟ್ಲಿ 200% ಮಜಾ ಇದೆ. ಹಾನೆಸ್ಟ್ಲಿ ಇಸ್ ದ ಬೆಸ್ಟ್ ಒನ್. ಸಕ್ಕತ್ತಾಗಿದೆ.